I gave you my heart. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪರ್ಧಾ ಅಕಾಡೆಮಿ ಮೈಸೂರು. ಸ್ನೇಹಿತರೆ, ನಾನು ಕೃಷ್ಣ ನಾಯಕ್ ಮಾತಾಡ್ತಿರೋದು. ನಾನು ಇವತ್ತು ಈ ಯೂಟ್ಯೂಬ್ ಚಾನಲಲ್ಲಿ IBPS RRB 2020 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಸಮಗ್ರವಾದಂಥ ಮಾಹಿತಿಯನ್ನು ನಿಮ್ಮ ಮುಂದೆ ತರಲಿದ್ದೇನೆ. ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಅಕಾಡೆಮಿ ಮೈಸೂರು, ಇದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದ ಬೆಲ್ ಐಕನ್ ಬಟನ್ನು ಕೂಡ ಪ್ರೆಸ್ ಮಾಡಲು ಕೂಡ ಮರೆಯದಿರಿ. ಸ್ನೇಹಿತರೆ, ನಾನು ಆಗಾಗ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಅಪ್ಡೇಟ್ ಮಾಡ್ತಾ ಇರ್ತೇನೆ. ನೀವು ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ಬೋದು. ಜೊತೆಗೆ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಾನು IBPS RRB 2020 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ 30/6/2020 ಒಂದು ನೋಟಿಫಿಕೇಷನನ್ನು ಹೊರಡಿಸಿರುವಂಥದ್ದು. ಈ ನೋಟಿಫಿಕೇಷನ್ ಪ್ರಕಾರವಾಗಿ ನಾವು ನೋಡಿದ್ರೆ ಹತ್ರ ಅಂದರೂ ಕೂಡ ಸುಮಾರು 10,000 ಹುದ್ದೆಗಳಿಗೆ ಈಗಾಗಲೇ ಆನ್ಲೈನಲ್ಲಿ ಅರ್ಜಿಯನ್ನು ಕರೆದಿರುವಂಥದ್ದು. ಅರ್ಜಿಯನ್ನು ಜುಲೈ 1, 2020 ಪ್ರಾರಂಭ ಆಗುವಂಥದ್ದು. ಆನ್ಲೈನಲ್ಲಿ ಅಪ್ಲಿಕೇಶನ್ನ ಹಾಕೋಕ್ಕೆ ಪ್ರಾರಂಭ ಆಗುವಂಥದ್ದು. ಇದರ ಒಂದು ಲಾಸ್ಟ್ ಡೇಟ್ ಯಾವುದು ಅಂತಂದರೆ, ಅರ್ಜಿಯನ್ನು ಸಲ್ಲಿಸೋಕ್ಕೆ ಕೊನೆ ದಿನಾಂಕ 21 ಜುಲೈ 2020. ಇದಕ್ಕೆ ಸಂಬಂಧಪಟ್ಟಂಥ ಅಂದರೆ ನೋಟಿಫಿಕೇಷನಲ್ಲಿ ಯಾವ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಮಾಡಿದ್ದಾರೆ ಅಂತ ನೋಡೋದಾದರೆ, ಅದರಲ್ಲಿ ಆಫೀಸ್ ಅಸಿಸ್ಟೆಂಟು, ಅಲ್ಲಿ ಆಫೀಸರ್ ಸ್ಕೇಲ್ 1, 2, ಮಾರ್ಕೆಟಿಂಗ್ ಮ್ಯಾನೇಜರು, ಟ್ರೆಜರಿ ಮ್ಯಾನೇಜರು, ಬ್ಯಾಂಕಿಂಗ್ ಆಫೀಸರ್ ಸ್ಕೇಲ್ 2 ಇದೆ, ಲಾ ಆಫೀಸರ್ ಗ್ರೇಡ್ 2 ಇದೆ, IT ಆಫೀಸರ್ ಗ್ರೇಡ್ 2 ಇದೆ. ಈ ಥರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಆಹ್ವಾನಿಸಿರುವಂಥದ್ದು. ನೀವು ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಳನ್ನು ಕೂಡ IBPS ವೆಬ್ಸೈಟ್ನಲ್ಲೂ ಕೂಡ ಪಡ್ಕೊಳ್ಬೋದು. ಜೊತೆಗೆ ಇವತ್ತಿನ ಈ ಒಂದು ವಿಡಿಯೋನಲ್ಲಿ IBPS RRB 2020 ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಅರ್ಹತೆ ಏನು, ಸಿಲೆಬಸ್ ಏನು, ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ, ಅದರ ಇಂಟರ್ವ್ಯೂ ಹೇಗಿರುತ್ತೆ, ಈ ಥರ ಬಗ್ಗೆ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮ್ಮ ಮುಂದೆ ನಾನು ಹಂಚಿಕೊಳ್ಳಿದ್ದೇನೆ. IBPS RRB 2020 ಎಕ್ಸಾಮ್ ಡೇಟ್ಸ್ ಬಗ್ಗೆ ಹೇಳೋದಾದರೆ, ನಾವು IBPS RRB 2020 ನೋಟಿಫಿಕೇಷನ್ ಜಾರಿಗೆ ತಂದಿರುವಂಥದ್ದು 30 ಜೂನ್ 2020, ಅಂದರೆ ಅದನ್ನು ತಂದಿರುವಂಥದ್ದು, ಅಂದರೆ ಅಧಿಸೂಚನೆಯನ್ನು ಹೊರಡಿಸಿರುವಂಥದ್ದು. ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭವಾಗುವಂಥದ್ದು 1 ಜುಲೈ 2020. ಆನ್ಲೈನ್ ಅಪ್ಲಿಕೇಶನ್ಸ್ ಕೊನೆ ಆಗುವಂಥದ್ದು 21 ಜುಲೈ 2020. IBPS RRB ಪ್ರಿಲಿಮ್ಸ್ ಎಕ್ಸಾಮ್ ಸ್ಟಾರ್ಟ್ ಆಗುವಂಥದ್ದು ಡೇಟು ಸೆಪ್ಟೆಂಬರ್ ಅಕ್ಟೋಬರ್ 2020. ಆನ್ಲೈನ್ ಎಕ್ಸಾಮಿನೇಷನ್ ಮೇನ್ಸ್ ಅಥವಾ ಸಿಂಗಲ್ಸ್ ಇರುವಂಥದ್ದು ಅಕ್ಟೋಬರ್ ನವೆಂಬರ್ 2020. ಅಂದರೆ ಇಂಟರ್ವ್ಯೂ ಇರುವಂಥದ್ದು ಅಕ್ಟೋಬರ್ ನವೆಂಬರ್ 2020. ಪ್ರಾವಿಷನಲ್ ಅಲಾಟ್ಮೆಂಟ್ ಇರುವಂಥದ್ದು ಜನವರಿ 2021. ನೀವು ಇದಕ್ಕೆ ಸಂಬಂಧಪಟ್ಟಂತೆ ನೀವು IBPS ವೆಬ್ಸೈಟ್ಗೆ ಹೋಗಿದರೆ ನಿಮಗೆ ಇದಕ್ಕೆ ಸಂಬಂಧಪಟ್ಟಂಥ ಹೆಚ್ಚಿನ ಮಾಹಿತಿ ಕೂಡ ಸಿಗುವಂಥದ್ದು. IBPS RRB 2020 ವೇಕೆನ್ಸಿ ಡೀಟೇಲ್ಸನ್ನು, ಅಂದರೆ ಖಾಲಿ ಹುದ್ದೆಗಳ ಒಂದು ವಿವರವನ್ನು ನೋಡೋದಾದರೆ, ಪೋಸ್ಟು ಮತ್ತು ವೇಕೆನ್ಸಿ ಏನೇನಿದೆ ಅನ್ನೋದಾದರೆ, IBPS RRB ಆಫೀಸರ್ ಸ್ಕೇಲ್ 1 ಒಟ್ಟು ಹುದ್ದೆಗಳು 3,928. IBPS RRB ಆಫೀಸ್ ಅಸಿಸ್ಟೆಂಟ್ 5,328. IBPS RRB ಆಫೀಸರ್ ಸ್ಕೇಲ್ 2 1,055. IBPS RRB ಆಫೀಸರ್ ಸ್ಕೇಲ್ 3 159. ಟೋಟಲ್ IBPS RRB ವೇಕೆನ್ಸಿ ಇರುವಂಥದ್ದು ಒಟ್ಟು 10,470. ಅಂದರೆ ಇಷ್ಟು ಹುದ್ದೆಗಳು, ತುಂಬ ದೊಡ್ಡ ಪ್ರಮಾಣದ ಹುದ್ದೆಗಳಿದೆ. ಇದು ಕೂಡ ನಿಮಗೆ ಈ ಒಂದು ಪರೀಕ್ಷೆ ತೆಗೆದುಕೊಳ್ಳಲು ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳಬಹುದು. ಜೊತೆಗೆ ಈ IBPS RRB ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಫೀಸ್ ಬಗ್ಗೆಯೂ ಕೂಡ ಹೇಳಿರುವಂಥದ್ದು. ಈ IBPS RRB ಅಪ್ಲಿಕೇಶನ್ ಫೀಸು ಆಫೀಸರ್ ಸ್ಕೇಲ್ 1, 2 ಮತ್ತು 3 ಏನಿದೆಯೋ ಅದಕ್ಕೆ 175 ರೂಪಾಯಿ, SC ST PWD ಅವರಿಗೆ, ಈ ಅಭ್ಯರ್ಥಿಗಳಿಗೆ 850 ರೂಪಾಯಿ ಇತರೆ ಅಭ್ಯರ್ಥಿಗಳಿಗೆ, SC ST PWD ಅಭ್ಯರ್ಥಿಗಳಿಗೆ 175 ರೂಪಾಯಿ, ಇತರೆ ಅಭ್ಯರ್ಥಿಗಳಿಗೆ 850 ರೂಪಾಯಿ ಫೀಸನ್ನು ನಿಗದಿಪಡಿಸಿರುವಂಥದ್ದು. IBPS RRB ಅಪ್ಲಿಕೇಶನ್ ಫೀಸ್ ಆಫೀಸ್ ಅಸಿಸ್ಟೆಂಟ್ಗೆ ಯಾವ ರೀತಿ ಇರ್ತದೆ ಅಂತಂದರೆ, ಅಲ್ಲೂ ಕೂಡ SC ST PWD ಎಕ್ಸ್ ಸರ್ವಿಸ್ ಮನ್ಗೆ 175 ರೂಪಾಯಿ ಮತ್ತು ಇತರೆ ಅಭ್ಯರ್ಥಿಗಳಿಗೆ 850 ರೂಪಾಯಿ. ಮತ್ತು IBPS RRB 2020 ಒಂದು ಈ ಹುದ್ದೆಗಳಿಗೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನೇನಿದೆ ಅನ್ನೋದು ನೋಡೋದಾದರೆ, ಕ್ರೈಟೇರಿಯಾ ಅದು ಯಾವುದು? IBPS RRB ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಂತಂದರೆ,
ವಯಸ್ಸು ಇದು 18 ವರ್ಷದಿಂದ 28 ವರ್ಷಗಳ ಒಳಗಡೆ ಇರಬೇಕು ಇವರಿಗೆ. ಅಂದರೆ ಅವರು ಯಾವಾಗ ಜನಿಸಿರಬೇಕು ಅಂತಂದರೆ 2/7/1992ರಿಂದ 1/7/2002 ನಡುವೆ ಅವರು ಜನಿಸಿರಬೇಕು. ವಿದ್ಯಾರ್ಹತೆ ಏನಂತಂದರೆ ಅವರು ಬ್ಯಾಚುಲರ್ ಡಿಗ್ರಿಯನ್ನು ಪಡೆದಿರಬೇಕು. ಯಾವುದೇ ಒಂದು ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಬ್ಯಾಚುಲರ್ ಡಿಗ್ರಿಯನ್ನು ಪಡೆದಿರಬೇಕು. ಜೊತೆಗೆ ಲ್ಯಾಂಗ್ವೇಜ್ ಬಗ್ಗೆ ಅಂದರೆ ಭಾಷೆ ಬಗ್ಗೆ ಒಂದು ಅವ್ರಿಗೆ ಹಿಡಿತಾ ಇರಬೇಕು ಅದರಲ್ಲಿ. ಮತ್ತು ಕಂಪ್ಯೂಟರ್ ನಾಲೆಡ್ಜು ಇರಬೇಕು ಅನ್ನೋದ್ರ ಬಗ್ಗೆ. ಆಮೇಲೆ IBPS RRB ಆಫೀಸರ್ ಸ್ಕೇಲ್ 1 ಅಸಿಸ್ಟೆಂಟ್ ಮ್ಯಾನೇಜರ್ ಏನಿದೆಯೋ ಅದರ ಒಂದು ಎಲಿಜಿಬಿಲಿಟಿ ಕ್ರೈಟೇರಿಯಾ ನೋಡೋದಾದರೆ ಏಜು 18ರಿಂದ 30ರ ಒಳಗಡೆ ಇರಬೇಕು. ಅಂದರೆ 3/7/1990ರಿಂದ 30/6/2007 ಒಳಗೆ ಜನಿಸಿರಬೇಕು. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡಿದ್ರೆ ಇವರು ಕೂಡ ಬ್ಯಾಚುಲರ್ಸ್ ಡಿಗ್ರಿಯನ್ನು ಮಾಡಿರಬೇಕು. ಯಾವುದೇ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಡಿಗ್ರಿಯನ್ನು ಪಡೆದಿರೋರಾಗಿರಬೇಕು. ಮತ್ತು ಇಲ್ಲಿ ಬಹಳ ಪ್ರಮುಖವಾಗಿ ಹೇಳಿರುವಂಥದ್ದು ಅಗ್ರಿಕಲ್ಚರು, ಫಾರೆಸ್ಟ್ರಿ, ಅನಿಮಲ್ ಹಸ್ಬೆಂಡ್ರಿ, ವೆಟರ್ನರಿ ಸೈನ್ಸು, ಅಗ್ರಿಕಲ್ಚರ್ ಇಂಜಿನಿಯರಿಂಗು, ಫಿಸಿಕಲ್ಚರು, ಅಗ್ರಿಕಲ್ಚರ್ ಮಾರ್ಕೆಟಿಂಗ್, ಕೋಆಪ್ರೇಷನ್ನು, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಮ್ಯಾನೇಜ್ಮೆಂಟ್, ಲಾ, ಎಕನಾಮಿಕ್ಸ್ ಆರ್ ಅಕೌಂಟೆನ್ಸಿ ಅಂತಲೇ ಹೇಳಿದ್ದಾರೆ. ಅದರಲ್ಲಿ ಒಂದು ಪದವಿಯನ್ನು ಪಡ್ಕೊಂಡಿರೋದು ಒಂದು. ಜೊತೆಗೆ ಲೋಕಲ್ ಲ್ಯಾಂಗ್ವೇಜು ಗೊತ್ತಿರಬೇಕು, ಜೊತೆಗೆ ಕಂಪ್ಯೂಟರ್ ನಾಲೆಡ್ಜು ಇರಬೇಕು ಅನ್ನೋದು ಒಂದು. IBPS RRB 2020 ಎಕ್ಸಾಮ್ ಪ್ಯಾಟರ್ನ್ ಹೇಗಿದೆ ಅಂತಂದರೆ ಇಲ್ಲಿ ಆಫೀಸರ್ ಸ್ಕೇಲ್ 1, 2 ಮತ್ತು 3 ಮತ್ತು ಆಫೀಸ್ ಅಸಿಸ್ಟೆಂಟ್ಸ್ ಏನಿದ್ದಾರೋ ಈ ಹುದ್ದೆಗಳಿಗೂ ಒಂದು ಎಕ್ಸಾಮ್ ಪ್ಯಾಟರ್ನನ್ನು ಕೊಟ್ಟಿರುವಂಥದ್ದು. ಅದನ್ನು ವಿವರವಾಗಿ ನೋಡೋದು ಹೋದರೆ IBPS RRB ಆಫೀಸರ್ ಸ್ಕೇಲ್ 1 ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮ್ ಪ್ಯಾಟರ್ನ್ ಹೇಗಿದೆ ಅಂತಂದರೆ ಪ್ರಿಲಿಮಿನರಿ ಎಕ್ಸಾಮ್ಸ್ ಇರುತ್ತೆ. ಫಸ್ಟು ಪ್ರಿಲಿಮಿನರಿ ಪೂರ್ವಭಾವಿ ಪರೀಕ್ಷೆ ಇರುತ್ತೆ. ಅದರ ಪ್ಯಾಟರ್ನನ್ನು ನೋಡೋಕೆ ಹೋದರೆ ಒಂದು ರೀಸನಿಂಗ್ ಇರುತ್ತೆ, ಮೀಡಿಯಮ್ ಹಿಂದಿ ಅಥವಾ ಇಂಗ್ಲೀಷ್ ಅಥವಾ ರೀಜ್ನಲ್ ಲ್ಯಾಂಗ್ವೇಜ್ನಲ್ಲಿರುವಂಥದ್ದು. ನಂಬರ್ ಆಫ್ ಕ್ವಶನ್ಸ್ ಇರುವಂಥದ್ದು ರೀಸನಿಂಗ್ ಎಬಿಲಿಟಿಯಲ್ಲಿ 40 ಕ್ವೆಶನ್ಸು 40 ಮಾರ್ಕ್. ಜೊತೆಗೆ ನ್ಯೂಮರಿಕಲ್ ಎಬಿಲಿಟಿ ಇದೆ, ಅದು ಹಿಂದಿ ಅಥವಾ ಇಂಗ್ಲೀಷ್ ಅಥವಾ ರೀಜ್ನಲ್ ಲ್ಯಾಂಗ್ವೇಜಲ್ಲಿ ಇರುವಂಥದ್ದು. ಒಟ್ಟು ಪ್ರಶ್ನೆಗಳು 40, ಅಂಕಗಳು 40. ಟೋಟಲ್ಲು 80 ಪ್ರಶ್ನೆಗಳು 80 ಅಂಕಗಳಿಗೆ ನಿಗದಿಪಡಿಸಿರುವಂಥದ್ದು ಪ್ರಿಲಿಮ್ಸ್ ಎಕ್ಸಾಮ್ಗೆ. ಇದರ ಆಧಾರದ ಮೇಲೆ ಇದು ಮಿನಿಮಮ್ ಕಟಪ್ ಮಾರ್ಕ್ಸನ್ನೆಲ್ಲ ಮಾಡಾದಮೇಲೆ ನಂತರದಲ್ಲಿ ಮೇನ್ ಎಕ್ಸಾಮ್ಸ್ಗೆ ಅಪ್ಲಿಕೇಶನ್ಗೆ ಹಾಕ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಎರಡನೇದಾಗಿ IBPS RRB ಆಫೀಸರ್ ಸ್ಕೇಲ್ 1ಗೆ ಮೇನ್ ಎಕ್ಸಾಮ್ ಯಾವ ರೀತಿ ನಡೆಸ್ತಾರೆ ಅನ್ನೋದಾದರೆ ಅದರಲ್ಲಿ ಮೇನ್ಸು 200 ಪ್ರಶ್ನೆಗಳಿಗೆ ಅದು ಇರುವಂಥದ್ದು. ಒಟ್ಟು 120 ನಿಮಿಷಗಳು. ಮೇನ್ ಎಕ್ಸಾಮ್ಸ್ ಪ್ಯಾಟರ್ನ್ ಏನಿದೆ ನೋಡೋದಾದರೆ ಅಲ್ಲಿ ಕೂಡ ಇಲ್ಲಿ ರೀಸನಿಂಗ್ ಎಬಿಲಿಟಿ ಅದು ಹಿಂದಿ ಅಥವಾ ಇಂಗ್ಲೀಷ್ನಲ್ಲಿರುತ್ತೆ. ಒಟ್ಟು ಪ್ರಶ್ನೆಗಳು 40, ಮಾರ್ಕ್ಸ್ 50. ನ್ಯೂಮರಿಕಲ್ ಎಬಿಲಿಟಿ ಇರುವಂಥದ್ದು ಹಿಂದಿ ಅಥವಾ ಇಂಗ್ಲೀಷ್ನಲ್ಲಿರುತ್ತೆ. 40 ಪ್ರಶ್ನೆಗಳು 50 ಅಂಕಗಳು. ಜನರಲ್ ಅವೇರ್ನೆಸ್ ಇರುವಂಥದ್ದು ಹಿಂದಿ ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ 40 ಪ್ರಶ್ನೆಗಳು 40 ಅಂಕಗಳು. ಇಂಗ್ಲೀಷ್ ಲ್ಯಾಂಗ್ವೇಜ್ ಒಂದಿರುತ್ತೆ, ಅದು ಇಂಗ್ಲೀಷ್ನಲ್ಲಿ ಮಾತ್ರ ಇರುತ್ತೆ. 40 ಪ್ರಶ್ನೆಗಳು 40 ಅಂಕಗಳು. ಹಿಂದಿ ಲ್ಯಾಂಗ್ವೇಜ್ ಹಿಂದಿನಲ್ಲಿರುತ್ತೆ, 40 ಪ್ರಶ್ನೆಗಳು 40 ಅಂಕಗಳು. ಕಂಪ್ಯೂಟರ್ ನಾಲೆಡ್ಜ್ ಇರುತ್ತೆ, ಹಿಂದಿ ಅಥವಾ ಇಂಗ್ಲೀಷ್ನಲ್ಲಿರುತ್ತೆ, ಅದು 40 ಪ್ರಶ್ನೆಗಳು 20 ಅಂಕಗಳು. ಒಟ್ಟು 200 ಅಂಕಗಳು ಮೇನ್ ಎಕ್ಸಾಮ್ಗೆ ಇರುವಂಥದ್ದು. ಇದು ಮೇನ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಒಂದು ಪ್ಯಾಟರ್ನ್ ಆಯಿತು. ಮತ್ತು ಇಲ್ಲಿ IBPS RRB ಆಫೀಸ್ ಅಸಿಸ್ಟೆಂಟ್ ಪ್ರಿಲಿಮಿನರಿ ಎಕ್ಸಾಮ್ ಪ್ಯಾಟರ್ನ್ ನೋಡೋದಾದರೆ ಇಲ್ಲೂ ಕೂಡ ಅಷ್ಟೇ ರೀಸನಿಂಗ್ ಎಬಿಲಿಟಿ ಹಿಂದಿ ಇಂಗ್ಲೀಷ್ ರೀಜ್ನಲ್ ಲ್ಯಾಂಗ್ವೇಜ್ನಲ್ಲಿರುವಂಥದ್ದು. ಒಟ್ಟು ಪ್ರಶ್ನೆಗಳು 40, ಅಂಕಗಳು 40. ನ್ಯೂಮರಿಕಲ್ ಎಬಿಲಿಟಿ ಹಿಂದಿ ಇಂಗ್ಲೀಷ್ ರೀಜ್ನಲ್ ಲ್ಯಾಂಗ್ವೇಜು 40 ಪ್ರಶ್ನೆಗಳು 40 ಅಂಕಗಳು. ಒಟ್ಟು 80 ಪ್ರಶ್ನೆಗಳಿಗೆ 80 ಅಂಕಗಳನ್ನು ನಿಗದಿಪಡಿಸಿರುವಂಥದ್ದು. ಜೊತೆಗೆ ಮೇನ್ಸ್ ಎಕ್ಸಾಮ್ ಏನೊಂದು ಆಫೀಸ್ ಅಸಿಸ್ಟೆಂಟ್ 2020 ಮೇನ್ಸ್ ಎಕ್ಸಾಮ್ ಪ್ಯಾಟರ್ನ್ ಹೇಗಿದೆ ಅಂತಂದರೆ ಇದು ಕೂಡ 200 ಅಂಕಗಳನ್ನು ಹೊಂದಿರುವಂಥದ್ದು. ಜೊತೆಗೆ 120 ನಿಮಿಷಗಳಿಗೆ ಈ ಮೇನ್ ಎಕ್ಸಾಮ್ ಇರುವಂಥದ್ದು. ಜೊತೆಗೆ ಈ ಒಂದು ಎಕ್ಸಾಮ್ಗೆ ರೀಸನಿಂಗ್ ಎಬಿಲಿಟಿ ಹಿಂದಿ ಅಥವಾ ಇಂಗ್ಲೀಷ್ನಲ್ಲಿರುತ್ತೆ, ಕ್ವಶನ್ಸು 40, ಮಾರ್ಕ್ಸ್ 50. ನ್ಯೂಮರಿಕಲ್ ಎಬಿಲಿಟಿ ಇರುವಂಥದ್ದು ಹಿಂದಿ ಅಥವಾ ಇಂಗ್ಲೀಷ್ನಲ್ಲಿರುತ್ತೆ, 40 ಪ್ರಶ್ನೆಗಳು 50 ಅಂಕಗಳು. ಜನರಲ್ ಅವೇರ್ನೆಸ್ಸು ಹಿಂದಿ ಅಥವಾ ಇಂಗ್ಲೀಷ್ನಲ್ಲಿರುತ್ತೆ, 40 ಪ್ರಶ್ನೆಗಳು 40 ಅಂಕಗಳು. ಈ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ, ಇಂಗ್ಲೀಷು 40 ಪ್ರಶ್ನೆಗಳು 40 ಅಂಕಗಳು. ಹಿಂದಿ ಲ್ಯಾಂಗ್ವೇಜು ಹಿಂದಿಲಿರುತ್ತೆ, 40 ಪ್ರಶ್ನೆಗಳು 40 ಅಂಕಗಳು. ಕಂಪ್ಯೂಟರ್ ನಾಲೆಡ್ಜು ಹಿಂದಿ ಅಥವಾ ಇಂಗ್ಲೀಷ್ನಲ್ಲಿರುತ್ತೆ, 40 ಪ್ರಶ್ನೆಗಳು 20 ಅಂಕಗಳು. ಒಟ್ಟು 200 ಅಂಕಗಳಿಗೆ ನಿಗದಿಪಡಿಸಿರುವಂಥದ್ದು. ಇಷ್ಟು
ಈ IBPS, RRB ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈ ಪರೀಕ್ಷಾ ವಿಧಾನ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಅಂಕಗಳಿಗೆ ಸಂಬಂಧಪಟ್ಟಂಥ ವಿವರಗಳನ್ನು ನೀಡಿರುವಂಥದ್ದು. ಜೊತೆಗೆ IBPS, RRB ಈ ಹುದ್ದೆಗೆ ಸಿಲೆಬಸ್ ಏನಿದೆ ಅನ್ನೋದನ್ನು ನಾವು ಈಗ ತಿಳ್ಕೊಳ್ಳೋಣ. ಇಂಗ್ಲೀಷ್ ಲ್ಯಾಂಗ್ವೇಜನ್ನು ತೆಗೆದುಕೊಂಡ್ರೆ ಅದರಲ್ಲಿ ಏನೇನಿರುತ್ತೆ ಅಂದರೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಇರುತ್ತೆ, ಕ್ಲೋಸ್ ಟೆಸ್ಟ್ ಇರುತ್ತೆ, ಫಿಲ್ಲರ್ಸ್ ಇರುತ್ತೆ, ಸೆಂಟೆನ್ಸ್ ಎರರ್ಸ್ ಇರುತ್ತೆ, ವೊಕ್ಯಾಬ್ಯುಲರಿ ಬೇಸ್ಡ್ ಕ್ವಶನ್ಸ್ ಇರುತ್ತೆ, ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಇರುತ್ತೆ, ಜಂಬಲ್ಡ್ ಪ್ಯಾರಾಗ್ರಾಫ್ ಇರುತ್ತೆ, ಪ್ಯಾರಾಗ್ರಾಫ್ ಕ್ವಶನ್ಸ್ ಇರುತ್ತೆ, ಅಂದರೆ ಪ್ಯಾರಾಗ್ರಾಫ್ ಫಿಲ್ಲರ್ಸು, ಪ್ಯಾರಾಗ್ರಾಫ್ ಕನ್ಕ್ಲೂಷನ್, ಪ್ಯಾರಾಗ್ರಾಫ್ ಸೆಂಟೆನ್ಸಸ್ ರೀಸ್ಟೇಟ್ಮೆಂಟ್, ಇಷ್ಟು ಇಂಗ್ಲೀಷ್ನಲ್ಲಿ ಇರುತ್ತೆ. ರೀಸನಿಂಗ್ ಎಬಿಲಿಟಿ ಇರುತ್ತಲ್ಲ, ಅದರಲ್ಲಿ ಪಜಲ್ಸ್ ಇರುತ್ತೆ, ಮತ್ತು ಸೀಟಿಂಗ್ ಅರೇಂಜ್ಮೆಂಟ್ಸು, ಡೈರೆಕ್ಷನ್ ಸೆನ್ಸು, ಬ್ಲಡ್ ರಿಲೇಷನ್ನು, ಸಿಲೋಲಿಸಮ್ ಇರುತ್ತೆ, ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಇರುತ್ತೆ, ಕೋಡಿಂಗ್ ಡಿಕೋಡಿಂಗ್, ಮಷಿನ್ ಇನ್ಪುಟ್ ಔಟ್ಪುಟ್ ಇರುತ್ತೆ, ಇನ್ಇಕ್ವಾಲಿಟೀಸ್ ಇರುತ್ತೆ, ಆಲ್ಫಾ ನ್ಯೂಮರಿಕ್ ಸಿಂಬಲ್ ಸೀರೀಸ್ ಇರುತ್ತೆ, ಡೇಟಾ ಸಫಿಷಿಯನ್ಸಿ ಇರುತ್ತೆ, ಲಾಜಿಕಲ್ ರೀಸನಿಂಗ್ ಇರುತ್ತೆ, ಅಂದರೆ ಪ್ಯಾಸೇಜ್ ಇನ್ಫರೆನ್ಸ್ ಇರುತ್ತೆ, ಸ್ಟೇಟ್ಮೆಂಟ್ ಆ್ಯಂಡ್ ಅಸಂಪ್ಷನ್ ಇರುತ್ತೆ, ಕನ್ಕ್ಲೂಷನ್, ಆರ್ಗ್ಯುಮೆಂಟ್, ಈ ಥರದ ವಿಚಾರಗಳು ಅದರಲ್ಲಿರುವಂಥದ್ದು. ಜೊತೆಗೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಏನಿರುತ್ತೆ ಅಂತಂದರೆ ಡೇಟಾ ಇಂಟರ್ಪ್ರಿಟೇಷನ್ ಇರುತ್ತೆ, ಬಾರ್ ಗ್ರಾಫು, ಲೈನ್ ಚಾರ್ಟು, ಟ್ಯಾಬ್ಯುಲರು, ಕೇಸ್ಲೆಟ್ಟು, ರಾಡಾರು, ವೆಬ್ಬು, ಪೈ ಚಾರ್ಟು ಇವಿರುವಂಥದ್ದು. ಇನ್ಇಕ್ವಾಲಿಟೀಸ್ನಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಇರುತ್ತೆ, ನಂಬರ್ ಸೀರೀಸ್ ಇರುತ್ತೆ, ಅಪ್ರಾಕ್ಸಿಮೇಷನ್ ಆ್ಯಂಡ್ ಸಿಂಪ್ಲಿಫಿಕೇಷನ್ ಇರುತ್ತೆ, ಡೆಸಿನ್ಸಿ ಇರುತ್ತೆ, ಮಿಸಲೇನಿಯಸ್ ಅರ್ಥಮೆಟಿಕ್ ಪ್ರಾಬ್ಲಮ್ಸ್ ಇರುತ್ತೆ. ಇದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡಲ್ಲಿ ಬರುವಂಥದ್ದು. ಮತ್ತು ಜನರಲ್ ಅವೇರ್ನೆಸ್ಸಲ್ಲಿ ಏನಿರುತ್ತೆ ಅಂದರೆ ಬ್ಯಾಂಕಿಂಗ್ ಆ್ಯಂಡ್ ಇನ್ಶೂರೆನ್ಸ್ ಅವೇರ್ನೆಸ್, ಫೈನಾನ್ಷಿಯಲ್ ಅವೇರ್ನೆಸ್, ಗೌರ್ಮೆಂಟ್ ಸ್ಕೀಮ್ಸ್ ಆ್ಯಂಡ್ ಪಾಲಿಸೀಸ್, ಕರೆಂಟ್ ಅಫೇರ್ಸ್, ಸ್ಟ್ಯಾಟಿಕ್ ಅವೇರ್ನೆಸ್, ಇಷ್ಟಿರುವಂಥದ್ದು. ಜೊತೆಗೆ ಕಂಪ್ಯೂಟರ್ ನಾಲೆಡ್ಜ್ನಲ್ಲಿ ಹಿಸ್ಟ್ರಿ ಆ್ಯಂಡ್ ಜನರೇಷನ್ ಆಫ್ ಕಂಪ್ಯೂಟರ್ಸ್, ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಆರ್ಗನೈಜೇಷನ್, ಕಂಪ್ಯೂಟರ್ ಮೆಮೊರಿ, ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ IO ಡಿವೈಸಸ್, ಕಂಪ್ಯೂಟರ್ ಸಾಫ್ಟ್ವೇರ್, ಕಂಪ್ಯೂಟರ್ ಲ್ಯಾಂಗ್ವೇಜಸ್, ಆಪರೇಟಿಂಗ್ ಸಿಸ್ಟಮ್, ಕಂಪ್ಯೂಟರ್ ನೆಟ್ವರ್ಕ್, ಇಂಟರ್ನೆಟ್, MS ಆಫೀಸ್, ಸೂಟ್ ಆ್ಯಂಡ್ ಶಾರ್ಟ್ಕಟ್ ಕೀಸ್, ಬೇಸಿಕ್ಸ್ ಆಫ್ DBMS, ನಂಬರ್ ಸಿಸ್ಟಮ್ ಆ್ಯಂಡ್ ಕನ್ವರ್ಷನ್ಸ್, ಕಂಪ್ಯೂಟರ್ ನೆಟ್ವರ್ಕ್ ಸೆಕ್ಯೂರಿಟಿ, ಇಷ್ಟು ಸಿಲೆಬಸ್ನಲ್ಲಿ ಇರುವಂಥದ್ದು. ಜೊತೆಗೆ IBPS, RRB ಈ ಹುದ್ದೆಗಳಿಗೆ, ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಸ್ಯಾಲ್ರಿ ಯಾವ ರೀತಿ ಇದೆ ಅಂತಂದರೆ ಬೇಸಿಕ್ ಸ್ಯಾಲ್ರಿ 15,000ದಿಂದ 19,000 ಇರುವಂಥದ್ದು, ಅದಕ್ಕೆ ಬೇಸಿಕ್ ಇರುವಂಥದ್ದು. ಇದು ಯಾವುದು IBPS, RRB ಆಫೀಸರ್ ಸ್ಕೇಲ್ 1 ಏನಿದೆಯೋ ಅದಕ್ಕೆ ಸ್ಯಾಲ್ರಿ ಇರುವಂಥದ್ದು 33,000ದಿಂದ 37,000 ಅದರ ವೇತನ ಶ್ರೇಣಿ ಇರುವಂಥದ್ದು. ನೀವು IBPS, RRB 2020 ಅಡ್ಮಿಟ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ನೀವು IBPS ಅಡ್ಮಿಟ್ ಕಾರ್ಡನ್ನು, ಕಾಲ್ ಲೆಟ್ರನ್ನು ಈ ಆಗಸ್ಟ್ 2020 ನಿಮಗೆ ಬಿಡುಗಡೆ ಮಾಡ್ತಾರೆ ಪ್ರಿಲಿಮ್ಸ್ ಎಕ್ಸಾಮ್ಗೆ. ನೀವು ಇದಕ್ಕೆ ಸಂಬಂಧಪಟ್ಟಂಥ ಒಂದು ಅಡ್ಮಿಟ್ ಕಾರ್ಡನ್ನು ನೀವು ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೋಬೋದು. ಜೊತೆಗೆ IBPS, RRB ಮೇನ್ಸ್ ಅಡ್ಮಿಟ್ ಕಾರ್ಡನ್ನು ಅಕ್ಟೋಬರ್, ನವೆಂಬರ್ ತಿಂಗಳಷ್ಟಕ್ಕೆ ರಿಲೀಸ್ ಮಾಡ್ತಾರೆ, ಆವಾಗ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಷ್ಟು. ಜೊತೆಗೆ IBPS, RRB ಆಫೀಸ್ ಅಸಿಸ್ಟೆಂಟ್ ಪ್ರೀವಿಯಸ್ ಇಯರ್ಸ್ ಕಟಾಪ್ ಮಾರ್ಕ್ಸನ್ನು ನಾನು ನೋಡೋದಾದರೆ, ನಿಮಗೆ ಈ ಎಕ್ಸಾಮ್ನ ಅನುಕೂಲತೆಗೋಸ್ಕರ ನಾನು ಹೇಳೋದಾದರೆ, IBPS, RRB ಆಫೀಸ್ ಅಸಿಸ್ಟೆಂಟ್ ಪ್ರಿಲಿಮ್ಸ್ ಕಟಾಪ್ ಮಾರ್ಕ್ಸ್ 2009 ಹೇಗಿತ್ತು ಅನ್ನೋದು ನೋಡೋದಾದರೆ, ಈ ಆಂಧ್ರ ಪ್ರದೇಶ ಸ್ಟೇಟ್ ವೈಸ್ ಕಟಾಪ್ ಮಾರ್ಕ್ಸ್ ಇರುವಂಥದ್ದು ಇದು. ಆಂಧ್ರ ಪ್ರದೇಶದಲ್ಲಿ 71.50 ಇತ್ತು, ಅಸ್ಸಾಂನಲ್ಲಿ 64.75 ಇತ್ತು, ಬಿಹಾರ್ 74.25 ಇತ್ತು, ಛತ್ತೀಸ್ಗಢದಲ್ಲಿ 75.50 ಇತ್ತು, ಗುಜರಾತ್ 63.25 ಇತ್ತು, ಹರಿಯಾಣ 76% ನಿಂತಿತ್ತು, ಹಿಮಾಚಲ ಪ್ರದೇಶ 71, ಜಾರ್ಖಂಡ್ 8.50, ಕರ್ನಾಟಕ 65.25%, ಕೇರಳ 75% ನಿಂತಿತ್ತು, ಮಧ್ಯಪ್ರದೇಶ 68.25 ಇತ್ತು, ಮಹಾರಾಷ್ಟ್ರ 69.25 ಇತ್ತು, ಪಂಜಾಬ್ 77.50 ಇತ್ತು, ಒಡಿಶಾ 73.25 ಇತ್ತು, ರಾಜಸ್ಥಾನ್ 75.25 ಇತ್ತು, ತಮಿಳುನಾಡು 68% ಇತ್ತು, ತೆಲಂಗಾಣ 68.50%, ತ್ರಿಪುರ 71.25% ಇತ್ತು, ಉತ್ತರ ಪ್ರದೇಶ 74.00, ಉತ್ತರಾಖಂಡ್ 76.75%, ವೆಸ್ಟ್ ಬೆಂಗಾಲ 74.75%ಗೆ ನಿಂತಿದ್ದಂತಿದ್ದು. ಆ ದೃಷ್ಟಿಯಿಂದ ವಿದ್ಯಾರ್ಥಿಗಳೇ ಮತ್ತು ಅಭ್ಯರ್ಥಿಗಳೇ, ನೀವು IBPS, RRB ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಒಂದು ಒಳ್ಳೆಯ ಒಂದು ಸುವರ್ಣಾವಕಾಶ ಅಂತಲೇ ನಾವು ಹೇಳ್ಬೋದು. ಆ ದೃಷ್ಟಿಯಿಂದ ನಿಮಗೆ ಅಷ್ಟೊಂದು ಪ್ರಮಾಣದ ಹುದ್ದೆಯು ಕೂಡ ಕ್ರಿಯೇಟ್ ಆಗಿರೋದು. ಅದ್ರ ದೃಷ್ಟಿಯಿಂದ ನೀವು ಜುಲೈ 1ರಿಂದನೇ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಆಗ್ತಾಯಿದೆ. ನೀವು ಅಪ್ಲಿಕೇಶನ್ ಹಾಕ್ಕೊಂಡು ಈ ಪರೀಕ್ಷೆಗೆ ತಯಾರಿಯಾಗಿ ನೀವು ಇದರಲ್ಲಿ ಯಶಸ್ಸು ಪಡಿಬಹುದು ಅಂತ ನಾನು ತಿಳಿಸುತ್ತಾ, ಮುಂದಿನ ಒಂದು ಯೂಟ್ಯೂಬ್ನಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮೊಂದಿಗೆ ಬರಲಿದ್ದೇನೆ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ನಮಸ್ಕಾರಗಳು, ಧನ್ಯವಾದ.